ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುನ್ನಡೆ ಈಗ ಭಾರಿ ಅನ್ನುವಷ್ಟು ಮಟ್ಟಿಗೆ ಮುಂದುವರಿತಾ ಇದೆ. ಯಾಕಂದ್ರೆ 61,169 ಮತಗಳ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ ಜಗದೀಶ್ ಶೆಟ್ಟರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಕ್ಷೇತ್ರದ ಮಗಳು, ನಾನು ಈತ ಇದಾನಲ್ಲ, ಈತನನ್ನ ನಿಮ್ಗೆ ನಾನು ಒಪ್ಪಿಸ್ತಾ ಇದ್ದೀನಿ, ಈ ಕ್ಷೇತ್ರದ ಮನೆ ಮಗ ಈತ ಅನ್ನೋದನ್ನ ಹೇಳ್ತಾ ಇದ್ರು. ನೋಡಿ, ಬೆಳಗಾವಿ ಗ್ರಾಮಾಂತರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ರೆ ನಾವೀಗ ಅದನ್ನ ಚಿಕ್ಕೋಡಿ ಅನ್ನುವಂಥದ್ದನ್ನ ಓಕೆ, ಇವ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಬೆಳಗಾವಿ ಗ್ರಾಮಾಂತರ, ಅಲ್ಲೇನಾಗಿದೆ, ಅಲ್ಲೇ ಬಿಜೆಪಿಗೆ ಲೀಡ್ ಸಿಗ್ತಾ ಇದೆ. ನೋಡಿ, ಬೆಳಗಾವಿಗೆ ಸಂಬಂಧಪಟ್ಟಂಗೆ ಬೆಳಗಾವಿ ಗ್ರಾಮಾಂತರ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರತಿನಿಧಿಸುವಂತ ವಿಧಾನಸಭಾ ಕ್ಷೇತ್ರ, ಅಲ್ಲೇ ಬಹಳ ಹಿನ್ನಡೆ ಆಗ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ. ಅಂತ ಅಂದ್ರೆ ಇದು ಯಾವ ಮಟ್ಟಿಗೆ ಸ್ಟ್ರಾಟಜಿ ಈ ಸಲ ಬಿಜೆಪಿ ಹೆಣೆದಿದೆ ಅನ್ನುವಂಥದ್ದು ನೀವು ಲೆಕ್ಕಾಚಾರ ಹಾಕಿ. 208 ಕ್ಷೇತ್ರಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸ್ತಾ ಇದ್ರೆ, 295 ಕ್ಷೇತ್ರಗಳಲ್ಲಿ ಗೆಲುವು ಹಾಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಬಿಜೆಪಿ. 40 ಕ್ಷೇತ್ರಗಳಲ್ಲಿ ಅದರ್ಸ್. ಈ ಟ್ರೆಂಡ್ ಅನ್ನೇ ಲೆಕ್ಕ ಹಾಕಿದ್ರೆ 208 ಪ್ಲಸ್ 40 ಅದರ್ಸೂ ಕೂಡ ಇಂಡಿಯಾ ಜೊತೆಗೆ ನಿಲ್ತಾರೆ ಅಂದ್ರೂ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ನಂಬರ್ ಸದ್ಯದ ಮಟ್ಟಿಗೆ ಇಂಡಿಯಾ ಒಕ್ಕೂಟದಲ್ಲಿ ಈ ಧಾರ್ಮಿಕ ಹಂತದ ಟ್ರೆಂಡ್ ನಲ್ಲಿ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಮ್ಯಾಜಿಕ್ ನಂಬರ್ 272. ಸದ್ಯ NDA 295 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇರುವಂತಹ ಕಾರಣಕ್ಕಾಗಿ ಒಂದಂತಲ್ಲಿ ಇಲ್ಲಿ NDA ಒಕ್ಕೂಟದ ಕೈ ಮೇಲಾದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಬಟ್ ಎಟ್ ಅಗೈನ್ ಕಳೆದ 2 ಬಾರಿಗೆ ಹೋಲಿಸ್ಕೊಂಡ್ರೆ ಇದು ಬಹಳ ಸ್ವಲ್ಪ ಮಟ್ಟಿಗಿನ ಕಮ್ಮಿ. ಮುನ್ನಡೆಯಲ್ಲಿ ನಿಧಾನವಾಗಿ ಈಗ ಕಾಂಗ್ರೆಸ್ ಏರ್ತಾ ಇದೆ. ಎಲ್ಲಿ ಹಾಸನ್ನಲ್ಲಿ ಸ್ವಲ್ಪ ಹೊತ್ತಿನ ಮುಂಚೆ ನೀವು ಈ 400-500 ಮತಗಳ ಅಂತರದಲ್ಲಿ ಮುನ್ನಡೆ ಇತ್ತಲ್ಲ, ಈಗ ಅದು 2,000 ಮತಗಳ ಮುನ್ನಡೆಗೆ ಈಗ ಹೋಗಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 1,00,000 ಮತಗಳ ಮುನ್ನಡೆಯನ್ನ ಸಾಧಿಸಿದ್ದಾರೆ. HD ಕುಮಾರಸ್ವಾಮಿ ಅವರು 1,33,337. ಮಂಡ್ಯದಲ್ಲಿ ಯಾಕೆ ಮತದಾನ ಜಾಸ್ತಿ ಆಯ್ತು ಈ ಸಲ ಅಂದ್ರೆ ಬಹುಶಃ ಇದಕ್ಕೆ ಕುಮಾರಸ್ವಾಮಿ ಅವರ ಪರವಾಗಿ ಬಹಳ ಮಂದಿ ಬಂದು ಹೆಚ್ಚಿನ ಮತ ಒತ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಮಂಡ್ಯ ಮತದಾನ ಹೆಚ್ಚಾಯ್ತು ಅಂದ್ರೆ ಏನು, ಇಲ್ಲೇ ಬೆಂಗಳೂರು ಸುತ್ತಮುತ್ತ ಇದ್ದಂಥವ್ರು ಅಲ್ಲಿ ಹೆಚ್ಚೋಗಿ ಮತ ಹಾಕಿದ್ರೆ ಇಲ್ಲಿ ಕಮ್ಮಿ ಆಗಿದೆ ಅಂತ ಅರ್ಥ ಅಷ್ಟೇ. ಇಲ್ಲಿ ನಮ್ಮ ಹಾಸನ, ಮಂಡ್ಯ, ಚಾಮರಾಜನಗರ, ಮೈಸೂರು ಎಲ್ಲ ಬೆಂಗಳೂರಲ್ಲೂ ವೋಟಿಂಗ್ ಇರುತ್ತೆ, ಅಲ್ಲೂ ವೋಟಿಂಗ್ ಇರುತ್ತೆ. ಈ ತರದ ದೊಡ್ಡ ದೊಡ್ಡ ಕ್ಯಾಂಡಿಡೇಟ್ಗಳು ನಿಂತ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಮತ ಹಾಕೋರು ಜಾಸ್ತಿ ಆದಾಗ ಇಲ್ಲಿ ಬಿಟ್ಟು ಹೋಗುತ್ತೆ. ಇಲ್ಲಿ 47-48% ಬರುತ್ತೆ. ಸುಮ್ಮನೆ ಬೆಂಗಳೂರವ್ರಿಗೆ ಬೈಯೋದಲ್ಲ, ಇದಿರುವಂಥದ್ದು ಈ ವ್ಯತ್ಯಾಸ ಅಷ್ಟೇ ಹೆಚ್ಚಾಗಿರುವಂಥದ್ದು. ಬೆಂಗಳೂರು ಗ್ರಾಮಾಂತರದಲ್ಲಂತೂ ಏರ್ತಾನೆ ಇದೆ ಅಂತರ. ಬಿಜೆಪಿ ಅಭ್ಯರ್ಥಿ ಮಂಜುನಾಥ್ ಅವರಿಗೆ 62,700 ಮತಗಳ ಭಾರಿ ಅಂತರ. ಏನ್ ಸರ್, ಕನಕಪುರ ಲಾಸ್ಟಿಗೆ ಬರುತ್ತೆ ಅನ್ಸುತ್ತೆ. 8 ಪೈಕಿ ಕನಕಪುರ ಲಾಸ್ಟಿಗೆ ಕೌಂಟಿಂಗ್ ತೆಗಿತಾರೆ. ಕನಕಪುರ ವಿಧಾನಸಭೆ ಅಂತ ಕಾಣಿಸುತ್ತೆ ಮೋಸ್ಟ್ಲಿ ವಿಧಾನಸಭಾ ಕ್ಷೇತ್ರ. ಹಾಗಾಗಿ ಇಲ್ಲಿ ಇವ್ರು ಸೇಫ್ ಝೋನಿಗೆ ಹೋಗ್ಬೇಕು ಅಂತ ಅಂದ್ರೆ ಒಂದು 60-70 ಸಾವಿರಕ್ಕಿಂತ ಕ್ರಾಸ್ ಆಗ್ಬೇಕು. ಏನು 1 ಲಕ್ಷ 60,000 ಇದೆ, 1 ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಹೋದ್ರೆ ಸೇಫ್ ಅಪ್ಪ ಅನ್ನುವಂತ ರೀತಿಯಾಗಿ ಬಹುಶಃ ಪರಿಗಣಿಸಬಹುದು. ಕರೆಕ್ಟ್, ಹೌದು. ಯಾಕಂದ್ರೆ ಕನಕಪುರ ಕೇಳಿ ಕಳೆದ ಬಾರಿ DK ಶಿವಕುಮಾರ್ ಅವರಿಗೆ 1 ಲಕ್ಷಕ್ಕಿಂತ ಹೆಚ್ಚಿನ ಲೀಡ್ ಅನ್ನ ಕೊಟ್ಟಿದೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ. ಅದ್ರದ್ದು ಅರ್ಧ ಭಾಗ ಅಂತ ಅಂದ್ರೆ 50,000ಕ್ಕಿಂತ ಹೆಚ್ಚಿನ ಲೀಡ್ ಸಿಗುವಂತ ಚಾನ್ಸಸ್ ಇದೆ. ಮತ್ತೆ ಕುಣಿಗಲ್ಲು ಓಪನ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತದ್ದು. ಮಾಗಡಿ ಗೊತ್ತಿಲ್ಲ ಓಪನ್ ಆಗಿದೆಯೋ, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರುವಂತದ್ದು. RR ನಗರ ಮತ್ತೆ ಬೆಂಗಳೂರು ಸೌತ್ ಬಿಡಿ, ಅದು ಬಿಜೆಪಿಗೆ ಅನುಕೂಲ ಆಗ್ಬೋದು ಅಂತ. ಆನೇಕಲ್ ಇದೆ, ಆನೇಕಲ್ ಕೂಡ ಕಾಂಗ್ರೆಸ್ಗೆ ಅನುಕೂಲ ತರಬಹುದು ಅನ್ನೋ ನಿರೀಕ್ಷೆ ಇದೆ. ಈ 4 ವಿಧಾನಸಭಾ ಕ್ಷೇತ್ರಗಳ ಮೇಲೆ ಕಾಂಗ್ರೆಸ್ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆ ಕಾರಣಕ್ಕಾಗಿನೇ ಮಂಜುನಾಥ್ ಅವರ ಅಂತರ ಭಾರಿ ಮುನ್ನಡೆ ಆದ್ರೆ ಈ ಕೊನೆಯ ಹಂತದಲ್ಲಿ ಅವರಿಗೆ ಗೆಲುವಿಗೆ ಬಹಳ ಸುಸೂತ್ರ ಆಗ್ಬೋದು ಅನ್ನುವಂಥ ನಿರೀಕ್ಷೆ.